ಪೀಸ್ಫುಲ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಪಬ್ಬು ಎಲ್ಲಿದೆಯಪ್ಪ ಬೆಂಗಳೂರಲ್ಲಿ ಅಂತ ಎಷ್ಟೊಂದ್ ಜನ ಎಲ್ಲ ಹುಡುಕ್ತಾ ಇರ್ತೀವಿ ನಾವೆಲ್ಲ. ಸುಮಾರು ಕಡೆ ಇರುತ್ತಿಲ್ಲ ಅಂತಲ್ಲ, ಅದ್ರಲ್ಲೂ ಕೂಡ ಏನ್ ಸ್ಪೆಷಲ್ ಇದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಪರ್ಫೆಕ್ಟ್ ಆನ್ಸರ್ ಏನು ಅಂತಂದ್ರೆ ಕ್ಯೂಬಾ. ಬನ್ನಿ ಹಾಗಾದ್ರೆ ಒಂದ್ ಒಳ್ಳೆ ವಿಸಿಟ್ ಮಾಡ್ಕೊಂಬೋಣ, ಹೇಗಿದೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ ಒಳ್ಳೆ. ಒಳ್ಳೆ ಡ್ಯಾನ್ಸ್ ಫ್ಲೋರ್ ಕೂಡ ಇದೆ, ಹಾಗೆ ಒಳ್ಳೆ ಆಂಬಿಯನ್ಸ್ ಕೂಡ ಇದೆ. ಇಲ್ಲಿ ಅಪ್ರಾಕ್ಸಿಮೇಟ್ 87 to 90 ಮೆಂಬರ್ಸ್ ಬರ್ಬೋದಾದಂತ ಒಳ್ಳೆ ಜಾಗ ಇದೆ. 5 ಸ್ಟಾರ್ ಗೆ ಈಕ್ವಲ್ ಆಗಿರ್ತಕ್ಕಂತ ಒಂದು ಪ್ರೀಮಿಯಂ ಪಬ್ಬು. ವಿವೇಕ್ ಅವರೇ, ಇದು ಯಾವಾಗ ಸ್ಟಾರ್ಟ್ ಆಯ್ತು? ಸರ್, ಇದು ಲಾಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗಿದೆ. ಇದು ಒಂದು ಮಿಡಲ್ ಕ್ಲಾಸ್ ಗೆ ಫ್ರೆಂಡ್ಲಿ ಬಜೆಟ್ ಆಗಿರೋ ಪಬ್ಬು. ಆಮೇಲೆ ನಮ್ಮಲ್ಲಿ ಕಾಕ್ಟೈಲ್ಸ್, ಮಾಕ್ಟೈಲ್ಸ್ ಯಾರೇ ಬಂದ್ರು ಎಂಜಾಯ್ಮೆಂಟ್ ಆಗಿ, ಏನು ಡಿಸ್ಟರ್ಬ್ ಇಲ್ಲದೆ ಪೀಸ್ಫುಲ್ ಆಗಿ ಎಂಜಾಯ್ಮೆಂಟ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಇನ್ನು ಡ್ರಿಂಕ್ಸ್ ವಿಚಾರಕ್ಕೆ ಬರೋದಾದ್ರೆ ನಮಗೆ ಶೂಟರ್ಸ್ ಕೂಡ ಇರುತ್ತೆ, ಕಾಕ್ಟೈಲ್ ಆಗಲಿ ಮಾಕ್ಟೈಲ್ಸ್ ಆಗಲಿ ಎಲ್ಲ ಸಿಗುತ್ತೆ ಇಲ್ಲಿ. ವೆಜ್ ನಾನ್ ವೆಜ್ ಎರಡು ಕೂಡ ಫುಡ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಎಷ್ಟೊಂದ್ ಜನ ಹೇಳಿರೋ ಪ್ರಕಾರ ಇಲ್ಲಿ ಫುಡ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ, ತುಂಬಾ ಟೇಸ್ಟಿ ಆಗಿದೆ. ನಾನ್ ವೆಜ್ ಸ್ಟಾರ್ಟರ್ಸ್ ಅಲ್ಲಿ ಡ್ರಮ್ ಆಫ್ ಕ್ಯೂಬಾ ಅಂತೂ ತುಂಬಾ ಫೇವರೇಟ್ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ಶೂಟರ್ಸ್ ಅಲ್ಲಿ ಪರ್ಪಲ್ ಹೂಟರ್ಸ್ ಇದೆ, ಲಿಕ್ವಿಡ್ ಕೊಕೇನ್ ಇದೆ, ಮೆಕ್ಸಿಕನ್ ಬುಲ್ ಇದೆ, ಲೆಮನ್ ಡ್ರಾಪ್ ಇದೆ, ಜಾಗರ್ ಬಾಂಬ್ ಇದೆ. ಸರ್, ನಮ್ಮಲ್ಲಿ ಟೆಕಿಲಾ ಶಾಟ್ಸ್ ಇದೆ, ಫೈರ್ ಶಾಟ್ಸ್ ಇದೆ, ಸ್ಟ್ರಾಬೆರಿ ಬೇಸಲ್ ಅಂತ ಮಾಡ್ತೀವಿ. ಫುಡ್ ಅಲ್ಲಿ ಬಂದ್ರೆ ಮೇಥಿ ಚಿಕನ್, ಫ್ರೆಂಚ್ ಫ್ರೈ ಪಿಜ್ಜಾ ಅಂತ ಮಾಡ್ತಾ ಇದೀವಿ, ಒಂಚೂರು ಟ್ರೆಂಡಿಂಗ್ ಆಗಿರ್ಲಿ ಅಂತ. ಆಮೇಲೆ ಡ್ರ್ಯಾಗನ್ ಚಿಕನ್. ಥರ್ಸ್ಡೇ ಬಂದು ಲೈವ್ ಮ್ಯೂಸಿಕ್ ಇರುತ್ತೆ, ಅಂದ್ರೆ ಗ್ರೂಪ್ ಮ್ಯೂಸಿಕ್, ಅದು ಬ್ಯಾಂಡ್ಸ್ ಇರುತ್ತೆ, ಸಿಂಗರ್ಸ್ ಇರ್ತಾರೆ, ಆತರ ಎಲ್ಲ ನಾವು ಲೈವ್ ಮ್ಯೂಸಿಕ್ ಮಾಡ್ತೀವಿ. ಈ ಪಬ್ ಸ್ಪೆಷಾಲಿಟಿ ಏನಂತಂದ್ರೆ ಕನ್ನಡ ಸಾಂಗ್ಸ್ ಮಾತ್ರ ಪ್ಲೇ ಮಾಡ್ತಾರೆ. ಅದಲ್ಲದೆ ಫ್ರೈಡೆ ಹೊತ್ತು ಕೂಡ್ಲು ಸಾಂಗ್ಸ್ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ವೆಡ್ನೆಸ್ಡೇಸ್ ಲೇಡೀಸ್ ನೈಟ್ ಕೂಡ ಮಾಡ್ತಾರಂತೆ. ಪ್ರತಿಯೊಂದು ಮೊಜಿಟೋಸ್ ಕೂಡ ಸಿಗುತ್ತೆ, ಹಾಗೆ ಕಾಂಬೋ ಆಫರ್ಸ್ ಕೂಡ ಇದೆ ಇಲ್ಲಿ. ಅಲ್ಲೇ ನೀವು ನೋಡ್ತಿರ್ಬೋದು ಲೈವ್ ಸ್ಟ್ರೀಮಿಂಗ್ ಕೂಡ ಇದೆ. ಕಿಟ್ಟಿ ಪಾರ್ಟಿ ಕೂಡ ಮಾಡಬಹುದು, ಹಾಗೆ ಬರ್ಡೇ ಪಾರ್ಟೀಸ್ ಕೂಡ ಮಾಡಬಹುದು. ಅಕಸ್ಮಾತ್ ಬರ್ಡೇ ಪಾರ್ಟೀಸ್ ಯಾರು ಮಾಡ್ಬೇಕು ಅನ್ನೋರಿಗೆ ಫ್ರೀ ಫೈರ್ ಶಾಟ್ಸ್ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿ. ಅದು ಕೂಡ ಕಾಂಪ್ಲಿಮೆಂಟರಿ ಆಗಿ ಅವ್ರು ಕೊಡ್ತಿದ್ದಾರೆ. ಅದಲ್ಲದೆ ಫುಡ್ ಕೂಡ ಅವತ್ತಿನ ದಿನ ಕೊಡ್ತಾರಂತೆ. ಈ ಪಬ್ ಓಪನಿಂಗ್ಸ್ ಟೈಮಿಂಗ್ ಬಂದು 12:30 PM ಇಂದ 11:30 PM ವರೆಗೂ ಇರುತ್ತೆ. DJ ಸ್ಟಾರ್ಟ್ ಆಗೋದು 8 PM ಇಂದ 11:30 PM ವರೆಗೂ ಇರುತ್ತೆ. ಇನ್ನೊಂದು ವಿಷಯ ಏನಂತಂದ್ರೆ ಈ ಪಬ್ಗೆ ಯಾವುದೇ ರೀತಿಯಿಂದ ಎಂಟ್ರಿ ಫೀಸ್ ಅಂತೂ ಇಲ್ಲವೇ ಇಲ್ಲ. ಫ್ರೈಡೆ ಬಂದು ನಮ್ಗೆ ಕಾಂಪ್ಲಿಮೆಂಟರಿ ಆಗಿ ಒಂದು ಸ್ಟಾರ್ಟರ್ಸ್ ಕೊಡ್ತೀವಿ, ಆಮೇಲೆ ಒಂದು ಡ್ರಿಂಕ್ ಕೊಡ್ತೀವಿ. ಇವಾಗ ನಮ್ಮಲ್ಲಿ ಕಾಂಬೋಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಫ್ರಮ್ ಲೋ ಬಜೆಟ್ ಟು ಹೈ ಬಜೆಟ್ ಅಂತ ಒಂದು ಕಾಂಬೋಸ್ ಸ್ಟಾರ್ಟ್ ಮಾಡಿದೀವಿ. ಆಮೇಲೆ ಆಫ್ಟರ್ನೂನ್ ಮೀಲ್ಸ್ ಕಾಂಬೋಸ್ ಅಂತ ಸ್ಟಾರ್ಟ್ ಮಾಡಿದೀವಿ. ಫ್ರೆಂಡ್ಲಿ ಆಗಿರುತ್ತೆ, ಬಜೆಟ್ ಎಂಜಾಯ್ ಮಾಡ್ಬೋದು. ಫುಡ್ ಕೂಡ ಅಪ್ ಟು ಮಾರ್ಕ್ ಇರುತ್ತೆ, ಬಂದು ಟ್ರೈ ಮಾಡ್ಬೋದು. ರಾಜಾಜಿನಗರ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಆರ್ ಆರ್ ನಗರ ಆಗಿರ್ಬೋದು, ಇನ್ನು ಈ ತರ ಹಲವಾರು ಏರಿಯಾಗಳಿಂದ ಆಲ್ರೆಡಿ ತುಂಬಾ ಜನ ಬರ್ತಾನೆ ಇದಾರೆ ಇಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಸಿಗೋ ಒಂದು ಆಂಬಿಯನ್ಸ್ ಬೇರೆ ಕಡೆನೂ ಇದ್ರೂ ಇರ್ಬೋದು, ಬಟ್ ಈ ಆಂಬಿಯನ್ಸ್ ಬಹಳಷ್ಟು ಜನಗಳಿಗೆ ಇಷ್ಟ ಆಗುತ್ತೆ. ಹಲವಾರು ಜನ ಇಲ್ಲಿ ಬರ್ತಾರೆ, ಅವರವರ ಒಂದು ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಹ್ಯಾಂಗ್ ಔಟ್ ಮಾಡ್ತಾರೆ, ಹಾಗೆ ಪಾರ್ಟೀಸ್ಗಳು ಕೂಡ ಮಾಡ್ತಾ ಇರ್ತಾರೆ. ಈ ಪಬ್ ಎಂಟೈರ್ ಆಂಬಿಯನ್ಸ್ ಹೇಗಿತ್ತು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಆಲ್ರೆಡಿ ಮಾಡಿದೀನಿ. ಇಲ್ಲಿ ಏನೇನ್ ಫುಡ್ ಸಿಗುತ್ತೆ, ಮತ್ತೆ ಏನೇನ್ ಕಾಂಪೋ ಸಿಗುತ್ತೆ, ಏನೇನು ನಮ್ಗೆ ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ನಿಮ್ಗೆ ಹೇಳಿದೀನಿ. ನೀವು ಒಂದ್ಸಲ ವಿಸಿಟ್ ಮಾಡಿ. ನೀವು ವಿಸಿಟ್ ಮಾಡಿದ್ಮೇಲೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಿ ಈ ಒಂದು ಕ್ಯೂಬಾ ಪಬ್ ಹೇಗಿತ್ತು, ಮತ್ತೆ ಅಲ್ಲಿ ಆಂಬಿಯನ್ಸ್ ಯಾವ ತರ ಇತ್ತು, ಅದಲ್ಲದೆ ಫುಡ್ ಯಾವ ತರ ಇತ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಇದಿರೋದಾದ್ರೂ ಎಲ್ಲಿ ಅಂತಂದ್ರೆ ರಾಜಾಜಿನಗರದಲ್ಲಿ ಇರೋದು. ಇದು ನವರಂಗ್ ಥಿಯೇಟರ್ ಇಂದ ಟುವರ್ಡ್ಸ್ ಬಸವೇಶ್ವರ ನಗರ ಹೋಗ್ತಿರಲ್ಲ, ಆ ಬಸವೇಶ್ವರ ನಗರ ಹೋಗೋ ದಾರಿಯಲ್ಲಿ ನಿಮ್ಗೆ ಕದಂಬ ಹೋಟೆಲ್ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ. ಕದಂಬ ಆಪೋಸಿಟ್ ಅಲ್ಲೇನೆ ಈ ಒಂದು ಕ್ಯೂಬಾ ಅಂತ. ಗೊತ್ತಾಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಲೊಕೇಶನ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಒಂದ್ಸಲ ವಿಸಿಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ